morning friends. Okay, today's topic is time and work. ಅಂದ್ರೆ ಸಮಯ ಮತ್ತು ಕೆಲಸ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಇಂದ ಸಮಯ ಮತ್ತು ಕೆಲಸ ಟಾಪಿಕ್ಸ್ ನೋಡ್ತಾ ಹೋಗ್ತಿದ್ವಿ. ಇದರ ಪ್ರೀವಿಯಸ್ ಕ್ಲಾಸಸ್ ಬೇಕು ಅಂದ್ರೆ ಯು ಕ್ಯಾನ್ ಚೆಕ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಓಕೆಪಾ. ಇಲ್ಲಿ ಇನ್ನೊಂದು ಹೊಸ ಟೈಪ್ ಕ್ವಶನ್ ಬರ್ತಾ ಇದೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇಫ್ 30 ಪೀಪಲ್ಸ್ ಕ್ಯಾನ್ ಫಿನಿಶ್ ಎ ವರ್ಕ್ ಇನ್ 15 days and 15 ಪೀಪಲ್ಸ್ ಕ್ಯಾನ್ ಫಿನಿಶ್ ದ ವರ್ಕ್ ಇನ್ 30 ಹೌ ಮೆನಿ ಡೇಸ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾ ಇದ್ರು, ಎ ಬಿ ಅಂತ ಇಬ್ರು ಇದ್ರು, ಅವರು ಇಷ್ಟು ಕೆಲಸ ಮಾಡ್ತಿದ್ರು ಇಷ್ಟು ದಿನದೊಳಗೆ ಅಂತ ಹೇಳ್ತಿದ್ರು. ಆದ್ರೆ ಇಲ್ಲಿ ಯು ಹ್ಯಾವ್ ಚೇಂಜ್ ಅಲ್ವಾ, ಮೆಥಡ್ ಚೇಂಜ್ ಇದೆ ಕ್ವಶನ್. ಅದಕ್ಕೆ ಯಾವ ತರ ಮಾಡೋದು, ಇಲ್ಲಿ ಜನ ಅಂತ ಕೇಳಿದ್ರೆ ಜನ ಅಥವಾ ಮೆನ್ ಅಂತ ಕೇಳಿದ್ರೆ ಎಂ ಅಂತ ತೊಳಿ ರೆಪ್ರೆಸೆಂಟ್, ಅಥವಾ ದಿನ ಕೊಟ್ಟಿದ್ರೆ ಡೇಟ್ಸ್ ಆರ್ ಡೇ, ಡೇ ಅಲ್ಲಿ ಡಿ ಅಂತ ತೊಳಿ, ಸಮಯ ಅಂದ್ರೆ ಟೈಮ್ ಟಿ, ವರ್ಕ್ ಮೀನ್ಸ್ ಡಬ್ಲ್ಯೂ ಅಂದ್ರೆ ಕೆಲಸ ಅಲ್ವಾ. ಆಗ ಅದೇ ತರ ಮೆನ್ ಇಸ್ ಪ್ರಪೋರ್ಷನಲ್ ಟು ವರ್ಕ್ ಅಂದ್ರೆ ಏನು, ಮೆನ್ ಇಸ್ ಅಂದ್ರೆ ಎಂ ಇಸ್ ಈಕ್ವಲ್ ಟು 1/W ಅಂತ ಅಲ್ವಾ. ಮೀನ್ಸ್ ಮೆನ್ ಇಸ್ ಪ್ರಪೋರ್ಷನಲ್ ಟು 1/days ಅಂತಾರೆ. ನೆಕ್ಸ್ಟ್ ಮೆನ್ ಇಸ್ ಪ್ರಪೋರ್ಷನಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/time ಅಂತ ಕರಿತೀವಿ. ಅದೇ ತರ ಮೆನ್ ಅಂದ್ರೆ ಮೆನ್ ಇಸ್ ಈಕ್ವಲ್ ಟು ಇದನ್ನೇ, ಮೆನ್ ಇಸ್ ಪ್ರಪೋರ್ಷನಲ್ ಟು ವರ್ಕ್ ಅಂದ್ರೆ ಮೆನ್ ವರ್ಕ್ ಇಸ್ ಈಕ್ವಲ್ ಟು ಮೆನ್, ವರ್ಕ್ ಇಸ್ ಈಕ್ವಲ್ ಟು ಮೆನ್ ಇಂಟು ಡೇಸ್ ಅಂದ್ರೆ ಕೆಲಸ ಇಸ್ ಈಕ್ವಲ್ ಟು ಎಷ್ಟು ಜನ ಇರ್ತಾರೆ, ಜನ ಇಂಟು ದಿನ. ಅದೇ ತರ ಕೆಲಸ ಇಸ್ ಈಕ್ವಲ್ ಟು ಜನ ದಿನ ಸಮಯ. ಓಕೆ, ಅಲ್ಲಿ ನಾವು ಬರೀ ನೋಡ್ತಿದ್ದೀವಿ ಇದೇನು ಹೇಳಿ, ಕೆಲಸ ದಿನ ಎರಡೇ ನೋಡ್ತಿದ್ವು. ಆದ್ರೆ ಇಲ್ಲಿ ಜನ ದಿನ ಕೆಲಸ ಮೂರು ಕೇಳ್ತಾ ಹೋಗ್ತೀವಿ. ಓಕೆ, ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ನೋಡಿ, ಇಬ್ರನ್ನ ಕೊಟ್ಟಿರ್ತಾರಲ್ವಾ, ಮೆನ್ ಒನ್ ಅಂಡ್ ಮೆನ್ ಟೂ ಕೊಟ್ಟಿರ್ತಾರೆ, ಮತ್ತೆ ಡೇಟ್ ಒಂದು ಕೊಟ್ಟಿರ್ತಾರೆ, ಡೇಸ್ ಕೊಟ್ಟಿರ್ತಾರೆ, ಡೇ ಇನ್ನೊಂದು ಡೇ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಡೇ ಕೊಟ್ಟಿಲ್ಲ ಅಂದ್ರೆ ನಾವು ಒಂದ್ ಡೇ ಬರ್ಕಂತೀವಿ, ಇನ್ನೊಂದ್ ಡೇ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಅದನ್ನ ಯಾವ ತರ ಮಾಡ್ತೀರಾ, ನಿನ್ಗೆ D2 ಬೇಕಾಗಿರುತ್ತೆ. D2 ಇಸ್ ಈಕ್ವಲ್ ಟು M1 ಇಂಟು D1/M2. ಓಕೆ, ಅಂದ್ರೆ ಯು ವಾಂಟ್ ಟು ಕನ್ವರ್ಟಿಂಗ್ ದ ಫಾರ್ಮುಲಾ. ಇಲ್ಲಾಂದ್ರೆ ಇದೇ ತರ ಇಟ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ M1 ಇಂಟು D1 ಇಂಟು ಟೈಮ್ 1 ಮೆನ್ 2 ಇಸ್ ಈಕ್ವಲ್ ಟು ಡೇ 2 ಟೈಮ್ 2. ಓಕೆ, ಅಥವಾ ಇಸ್ ಈಕ್ವಲ್ ಟು ನೋಡಿ, ವರ್ಕ್ ಇಸ್ ಈಕ್ವಲ್ ಟು ವರ್ಕ್ ಸೇಮ್ ಇರಬೇಕು. ವರ್ಕ್ ಮತ್ತೆ ವರ್ಕ್ ಸೇಮ್ ಇದ್ದಾಗ ಈ ತರ ಸಾಲ್ವ್ ಆಗುತ್ತೆ. ವರ್ಕ್ ಮತ್ತೆ ವರ್ಕ್ ಇದ್ದಾಗ ಈ ಅಷ್ಟೇ ಸಾಲ್ವ್ ಆಗುತ್ತೆ. ಕೆಲಸ ಎರಡು ಇದೆಯಲ್ವಾ, ಇವೆರಡು ಒಂದೇ ಆಗಿರಲ್ಲ. ಒಂದೊಂದು ಟೈಮು ಏನಾಗಿರುತ್ತೆ, ಒಂದೇ ಆಗಿಲ್ದಾಗ ಯು ವಾಂಟ್ ಟು ಗೋ ಟು ದಿಸ್ ಫಾರ್ಮುಲಾ. ಓಕೆ, ಕೆಲಸಗಳು ಸಮ ಇದ್ದಾಗ, ಅವರಿಬ್ರು ಕೆಲಸ ಸಮ ಇದ್ದಾಗ ಯು ವಾಂಟ್ ಟು ಯೂಸ್ ದಿಸ್ ಫಾರ್ಮುಲಾ. ಕೆಲಸ ಬಂದು ಸಮ ಇಲ್ಲ ಅಂದಾಗ, ಇಸ್ ನಾಟ್ ಈಕ್ವಲ್ ಇದ್ದಾಗ ಯು ವಾಂಟ್ ಟು ಯೂಸ್ ದಿಸ್ ಫಾರ್ಮುಲಾ. ಓಕೆ, ಆಯ್ತಾ? ಓಕೆ, ಇಲ್ಲಿ ನೋಡಿ ಏನ್ ಅದ್ರ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡೋಣ. ಈಗ ಇಫ್ 30 ಪೀಪಲ್ಸ್ ಫಿನಿಶ್ ಎ ವರ್ಕ್ ಇನ್ 15 days, then how many peoples will finish the same work in how many days ಅಂತ ಕೇಳ್ತಿದ್ದಾರೆ. ಎಷ್ಟು ದಿನದಲ್ಲಿ ಅವ್ನು ಮುಗಿಸಕ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಮೆನ್ 1 ಇಂಟು D1 ಇಸ್ ಈಕ್ವಲ್ ಟು ಮೆನ್ 2 ಇಂಟು D2. ಆಗ ನನಗೆ ಮೆನ್ ಗೊತ್ತಾ, ಮೆನ್ 1 ಏನೋ ಎಷ್ಟಪ್ಪ, 30 ಜನ. ಎಷ್ಟು ದಿನದಲ್ಲಿ ಮುಗಿಸ್ತಾರಂತೆ, 15 ದಿನದಲ್ಲಿ ಮುಗಿಸ್ತಾರೆ. ಮೆನ್ 2 ಎಷ್ಟು ಮುಗಿಸ್ತಾರೆ, ಎಷ್ಟಪ್ಪ, 45. ಹಾಗಾದ್ರೆ ಎಷ್ಟು ದಿನದಲ್ಲಿ ಕಂಡುಹಿಡಿಯೋಣ ಅಲ್ವಾ. ಹಾಗಾದ್ರೆ 15 ಇಂದ 15 1 3 3 1 10. ಹಾಗಾದ್ರೆ ಎಷ್ಟು ದಿನ ಬೇಕು, ಡೇಸ್ 10 ಡೇಸ್. 10 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಓಕೆನಾ. ಇನ್ನ ಸಮಯ ದಿನ ಆ ತರ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. 30 ಜನರು 15 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸುತ್ತಾರೆ. 45 ಜನರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ. ಓಕೆ, ಮೆನ್ ಎಷ್ಟು ಮಾಡ್ತಾರೆ, 30. ಮೆನ್ 1 D1 ಎಷ್ಟು ದಿನ ಬೇಕು ಅವನಿಗೆ, 15 ದಿವಸ ಬೇಕು. ಮೆನ್ 2 ಅಂದ್ರೆ 30 ಎಷ್ಟು ಜನ ಇರ್ತಾರೆ, 45 ಜನ ಇರ್ತಾರೆ, ಅವ್ರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ. ಹಾಗಾದ್ರೆ 10 ದಿನ ಬೇಕಾಗುತ್ತೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, ಇಲ್ಲೇನ್ ಕೇಳ್ತಿದ್ರೆ
45 peoples can finish a work in 20 days. Then 60 people will finish the same work in how many days? Okay, ಅಂದ್ರೆ ಈ 45 ಜನ ಎಷ್ಟು ದಿವಸ ಬೇಕಂತ ಕೆಲಸ ಮುಗಿಸಕ್ಕೆ? 20 ದಿವಸ ಬೇಕಂದ್ರೆ 60 ಜನಕ್ಕೆ ಎಷ್ಟು ದಿವಸ ಬೇಕು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ 45 ಮೆನ್ಸ್ಗೆ 45 ಜನಕ್ಕೆ 20 ದಿವಸ ಬೇಕಾದ್ರೆ 60 ಜನಕ್ಕೆ ಎಷ್ಟು ದಿವಸ ಬೇಕು? ಎಷ್ಟು ದಿವಸ ಬೇಕು? 1 3 3 1 3 ಎಷ್ಟು ಡೇಸ್ ಬೇಕು? ಈಗ ಟೋಟಲ್ ಎಷ್ಟು ಡೇಸ್ ಬೇಕು? 15 ದಿನ ಬೇಕು ಅಷ್ಟೇ. 15 ಡೇಸ್. ಆಪ್ಷನ್ ಸಿ ರೈಟ್. ಓಕೆ, 15 ಜನರು 8 ದಿನದಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. 24 ಜನರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಅಂದ್ರೆ 15 ಜನ ಇದ್ದವರು 8 ದಿವಸ ಸಾಕಾಗುತ್ತಂತ ಅವ್ರಿಗೆ ಕೆಲಸ ಮುಗಿಸ. ಹಾಗಾದ್ರೆ 24 ಜನ ಸೇರ್ಕೊಂಡ್ರೆ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? ಓಕೆನಾ? 8 ಇಂದ 8 1 8 3 3 1 3 5. ಹಾಗಾದ್ರೆ ಎಷ್ಟು ಡೇಸ್ ಬೇಕಪ್ಪ ಅವ್ರಿಗೆ? 5 ಡೇಸ್ ಸಾಕು. ಆಪ್ಷನ್ ಎ. ನೋಡಿ, ಓಕೆ, ಇಲ್ಲಿ ನೋಡಿ, ಒಂದು ಕೆಲಸವನ್ನು 10 ಜನ ಸೇರಿ ದಿನಕ್ಕೆ 4 ಗಂಟೆಯಂತೆ ಕೆಲಸ ಮಾಡಿ 4 ಗಂಟೆಯಂತೆ ಕೆಲಸ ಮಾಡಿ ದಿನದಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು ಅಷ್ಟೇ ಜನರು ಸೇರಿ ದಿನಕ್ಕೆ 5 ಗಂಟೆ ಕೆಲಸ ಮಾಡಿ ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? ಓಕೆನಾ? ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಜನ ಎಷ್ಟಿದ್ದಾರೆ ಅಂತಪ್ಪ? ಫಸ್ಟ್ 10 ಜನ ಇರ್ತಾರೆ. ಅಂದ್ರೆ 10 ಜನ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? 4 hours ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ? 4 hours ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಎಷ್ಟು ದಿವಸ ವರ್ಕ್ ಮಾಡ್ತಾರಂತ ಹೇಳ್ತಿದ್ರೆ 15 ದಿನ ಕೆಲಸ ಮಾಡ್ತಾರಂತೆ. ಹಾಗಾದ್ರೆ ಅಷ್ಟೇ ಜನರು ಅಂದ್ರೆ ಎಷ್ಟು? 10. ಅಷ್ಟೇ ಜನರು ದಿನಕ್ಕೆ 5 ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ದಿನ ಬೇಕು? ಓಕೆನಾ? 10 ಕ್ಯಾನ್ಸಲ್. 5 1 4 3 12 ಡೇಸ್ ಸಾಕಾ? ಎಷ್ಟು ದಿವಸ ಬೇಕಾಗುತ್ತಪ್ಪ? 12 ದಿನ ಬೇಕು ಅಷ್ಟೇ. ಓಕೆ, a work will be completed in 42 days by 30 people work for 4 hours in a day. In how many days the work can be completed if same number of people work for 12 hours in a day? ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? 42 ದಿನದಲ್ಲಿ 42 ದಿನಕ್ಕೆ 30 ಜನ ಕೆಲಸ ಮಾಡ್ತಾರಂತೆ. ಎಷ್ಟು? 4 ಗಂಟೆ ಅಂತೆ ಒಂದ್ ದಿನಕ್ಕೆ. ಹಾಗಾದ್ರೆ ಅಷ್ಟೇ ಜನರು 4 ಗಂಟೆ ಕೆಲಸ ಮಾಡೋದ್ರ ಬದಲು 12 ಗಂಟೆ ಕೆಲಸ ಮಾಡ್ತಾರೆ. ಹಾಗಾದ್ರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ ಕೇಳ್ತಿದಾರಲ್ವಾ? ಹಾಗಾದ್ರೆ 30 ಕ್ಯಾನ್ಸಲ್ ಅಪ್ಪ. 4 ಇಂದ 4 1 4 4 6 3 3 1 3 1 3 12 14. ಹಾಗಾದ್ರೆ 40 ಡೇಸ್ ಬೇಕಷ್ಟು. ಆಪ್ಷನ್ ಡಿ 14 ಡೇಸ್. ಓಕೆ, ಇಲ್ಲಿ ನೋಡಿ, 35 ಜನರು 16 ದಿನದಲ್ಲಿ ದಿನಕ್ಕೆ 5 ಗಂಟೆಯಂತೆ ಕೆಲಸ ಮಾಡಿ ಒಂದು ರಸ್ತೆಯನ್ನು ರೂಪಿಸಿ ಮಾಡುತ್ತಾರೆ. ಆದರೆ 50 ಜನರು ಅದೇ ರಸ್ತೆಯನ್ನು ಕೆಲಸವನ್ನು ದಿನಕ್ಕೆ 7 ಗಂಟೆಯಂತೆ ಮಾಡಿದರೆ ಬೇಕಾಗುವ ದಿನ ಎಷ್ಟು? ಟೋಟಲ್ ಎಷ್ಟು ಜನ ಇರ್ತಾರಪ್ಪ ಫಸ್ಟ್ ಕೆಲಸ ಮಾಡುವಾಗ? 35 ಜನ ಇರ್ತಾರೆ. ಎಷ್ಟು ದಿನ ಬೇಕಂತ ಅವ್ರಿಗೆ ಮುಗ್ಸಕ್ಕೆ? 16 ಡೇಸ್. ಹಾಗಾದ್ರೆ ಎಷ್ಟು ಟೈಮ್ ಬೇಕು ಅವ್ರಿಗೆ? 5 hours ಒಂದ್ ದಿನಕ್ಕೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಗ್ರೂಪ್ ಎಷ್ಟು ಬೇಕಂತೆ? ಎಷ್ಟು ಗ್ರೂಪ್ ಅಲ್ಲಿ ಎಷ್ಟು ಜನ ಇರ್ತಾರೆ? 50 ಮೆಂಬರ್ಸ್ ಇರ್ತಾರೆ. ಹಾಗಾದ್ರೆ 50 ಜನ ಎಷ್ಟು ದಿವಸ ಕೆಲಸ
ಅವರ್ ಕೆಲಸ ಮಾಡ್ತಾರೆ ಇವರು 7 hours. ಹಾಗಾದ್ರೆ ಎಷ್ಟು ಡೇಸ್ ಬೇಕಾ ಅಲ್ವನ್ರೋ? 5 ಇಂದ 5 ones 5 10s 7 ones 7 5s 5 ones 5 2s 2 ones 2 8s. ಹಾಗಾದ್ರೆ D2 ಎಷ್ಟು ಬರ್ತಿದೆ? 8 days. ಆಪ್ಷನ್ ಎ. ಓಕೆ, ಓಕೆ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ 15 ಜನ ಇದ್ದಾರೆ. 30 ಮೈಲಿ ಪಿಲ್ಸ್ ಅಂದ್ರೆ ಮೈಲಿಗಲ್ಲುಗಳನ್ನ ಇರ್ತಲ್ಲ, ಮೈಲಿಗಳನ್ನ ನಿರ್ಮಾಣಿಸ್ತಾರಂತೆ 30ಅನ್ನ. ಎಷ್ಟು ದಿವಸ ಬೇಕಂದ್ರೆ 18 ದಿನ ಬೇಕಾಗಿದೆ. ಹಾಗಾದ್ರೆ ಇನ್ ಹೌ ಮೆನಿ ಡೇಸ್ 9 men ಅಂದ್ರೆ 9 ಜನಕ್ಕೆ ಡಿಗ್ ಮೈಲಿಗನ್ನ ರೆಡಿ ಮಾಡಕ್ 45 ಮೈಲಿಗಲ್ ಮಾಡಕ್ಕೆ ಎಷ್ಟು ಬೇಕು? ಮೀನ್ಸ್ ಪ್ರೀವಿಯಸ್ ಅಲ್ಲಿ ನಮ್ಗೆ ಕೆಲಸ ಕೊಡ್ತಿರ್ಲಿಲ್ಲ. ಕೆಲಸ ಕೊಡ್ತಿದ್ರ? ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೆಲಸ ಕೊಡ್ತಿದ್ದಾರೆ. ಮೀನ್ಸ್ ಏನೇನ್ ಕೊಟ್ಟಿದ್ದಾರೆ ಇಲ್ಲಿ? ಫಸ್ಟ್ ಗಿವನ್ ಬರ್ಬೇಡ್ರಿ. ಮೆನ್ ಬರ್ತಿದಾರ? ಎಷ್ಟು ಜನ ಇರ್ತಾರಂತಪ್ಪ? M1 15. ವರ್ಕ್ ಎಷ್ಟು? ವರ್ಕ್ 1 30. ಡೇಸ್ ಕೊಟ್ಟಿದ್ದಾರೆ, ಎಷ್ಟು ದಿವಸ ಬೇಕು ಅಂತ? ಡೇ 1 ಎಷ್ಟು? 18. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? M2 ಕೊಟ್ಟಿದ್ದಾರೆ. M2 ಎಷ್ಟಪ್ಪ? ಇಲ್ಲಿ 9 ಜನ. ಎಷ್ಟು ಕೆಲಸ ಮಾಡ್ಬೇಕು ಅವರು? ಎಷ್ಟು ಕೆಲಸ ಮಾಡ್ಬೇಕು? 45 ಕೆಲಸ ಮಾಡ್ಬೇಕು. ಎಷ್ಟು ದಿವಸ ಬೇಕು ಅಂತಲ್ವಾ? ಹಾಗಾದ್ರೆ ಫಾರ್ಮುಲಾ ಏನ್ ಹೇಳುತ್ತೆ? M1 ಇಂಟು D1 is equal to W1 divided by M2 ಇಂಟು D2 divided by W2. ಹಾಗಾದ್ರೆ ನನಗೆ M1 ಗೊತ್ತಿದ್ಯಾ? M1 ಎಷ್ಟಪ್ಪ? 15. D1 ಎಷ್ಟಿದೆ? D1 30. D1 18. ಹಾಗಾದ್ರೆ ವರ್ಕ್ ಎಷ್ಟು ಅವ್ರದ್ದು? 18. 30 ವರ್ಕ್. ಹಾಗಾದ್ರೆ M1 ಎಷ್ಟು ಜನ ಇರ್ತಾರೆ? 9 ಜನ ಇರ್ತಾರೆ. ಕೆಲಸ ಗೊತ್ತಾ? ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ದಿವಸ ಬೇಕು ಅಂತೆ? 45 ಡೇಸ್ ಬೇಕಂತೆ. ಹಾಗಾದ್ರೆ 15 ones 15 15 2s 2 ones 2 9s 9 ones 9s. ಹಾಗಾದ್ರೆ ಎಷ್ಟಾಗುತ್ತೆ? D2 45 ಡೇಸ್ ಬೇಕು. ಎಷ್ಟು ದಿನ ಬೇಕಪ್ಪ ಅವ್ರಿಗೆ? 45 ದಿನ ಬೇಕು. ಓಕೆನಾ? ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 45 ಪುರುಷರು ಇರ್ತಾರಂತೆ. ಅಂದ್ರೆ 45 ಜನ ಕೆಲಸ ಮಾಡೋರು ಇರ್ತಾರೆ. 8 ಕಲ್ಲುಗಳನ್ನ ನಿರ್ಮಿಸಬೇಕು. ಅಂದ್ರೆ 18 ಕಲ್ಲನ್ನ ರೆಡಿ ಮಾಡ್ಬೇಕಂತೆ. ಎಷ್ಟು ದಿನದಲ್ಲಿ? 18 ದಿವಸದಲ್ಲಿ ಮುಗಿಸ್ತಾರಂತೆ. ಅದನ್ನ 9 ಜನ ಇದ್ರೆ 45 ಕಲ್ಲುಗಳನ್ನ ಮೈಲಿಗಲ್ಲುಗಳನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಓಕೆನಾ? ಹಾಗಾದ್ರೆ ಪ್ರೀವಿಯಸ್ ಅಲ್ಲಿ ನನಗೆ ಕೆಲಸ ಕೊಡ್ತಿಲ್ಲ, ಎಷ್ಟು ಕೆಲಸ ಮಾಡ್ಬೇಕು ಅಂತ. ಇಲ್ಲಿ ಏನ್ ಹೇಳಿದ್ರೆ ಕೆಲಸ ಕೊಡ್ತಿದ್ದಾರೆ. ಅಂದ್ರೆ 15 ಜನ ಇದ್ದಾಗ 30 ಕೆಲಸನ 18 ದಿವಸದಲ್ಲಿ ಮುಗಿಸಿದ್ರೆ, ಇಲ್ಲಿ 9 ಜನ ಇದ್ದು 45 ಕೆಲಸ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? ಓಕೆನಾ? ಫಾರ್ಮುಲಾ M1 ಇಂಟು D1 is equal to W1 divided by M2 ಇಂಟು D2 divided by W2. ಹಾಗಾದ್ರೆ ಒಟ್ಟು M1 ಎಷ್ಟು? 15 ಜನ. D1 ಎಷ್ಟು? 18. ವರ್ಕ್ ಎಷ್ಟು ಇರುತ್ತೆ? ಯಾವುದು? 30. ಓಕೆನಾ? ಸ್ಟ್ರೈಟ್ ಒಂದೇನೇನ ಬರಬೇಕು. M1 M2 ಆಮೇಲೆ M1 D1 ವರ್ಕ್ ನ ಉಲ್ಟಾ ಬರೆಯೋದಲ್ಲ, W2 ಮೇಲೆ ಬರೆಯಂಗಿಲ್ಲ, W1 ಬರೀಬೇಕು. ಆಯ್ತಾ? ಆಮೇಲಿಂದ M2 ಎಷ್ಟಿದೆ? 9 ಜನ ಇರ್ತಾರೆ. 45 ದಿವಸ 45 ವರ್ಕ್ ಇರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ದಿವಸ ಬೇಕಪ್ಪ ಅವ್ರಿಗೆ? 45 ಡೇಸ್. ಓಕೆ, ರೈಟ್. ಓಕೆ, ಇಫ್ 21 men construct 60 walls in 30 days, in how many days 14 men construct 72 walls? ಅಂದ್ರೆ 21 ಜನಕ್ಕೆ 60 ಗೋಡೆನ 30 ದಿವಸದಲ್ಲಿ ಮುಗಿಸ್ತಾರಂತೆ. ಓಕೆನಾ? ಹಾಗಾದ್ರೆ 14 ಜನ 72 ಗೋಡೆಯನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೆ? ಓಕೆ, 21 ಜನ 60 ದಿನದಲ್ಲಿ 21 ಜನ 30 ದಿನದಲ್ಲಿ 60 ಕೆಲಸ ಮಾಡ್ತಾರಂತೆ. ಓಕೆನಾ? ಡಿವೈಡೆಡ್ ಬೈ ನೆಕ್ಸ್ಟ್ 14 ಜನ ಎಷ್ಟು ದಿನದಲ್ಲಿ 72 ಗೋಡೆ ಕಂಪ್ಲೀಟ್ ಮಾಡ್ತಾರೆ. ಓಕೆ, ನೀನ್ ಹೇಳ ಯಾವ ತರ ಡಿವೈಡ್ ಮಾಡೋದು?
14 ಇಂದ ಇದು ಎಷ್ಟಲ್ಲಿ ಡಿವೈಡ್ ಆಗುತ್ತೆ? 14 ಒನ್ಸ್ 14 ಇಂದ ಎಷ್ಟಲ್ಲಿ ಡಿವೈಡ್ ಆಗುತ್ತೆ? 72 2 ಇಂದನಾ ಆಗಲ್ವಾ? 7 ಇಂದ 7 2s 7 ಇಂದನೂ ಇದಾಗಲ್ಲ. ಆಯ್ತು. 7 2s 7 ಇಂದ ಎಷ್ಟಿದೆ ಓದ್ತಿದ್ದು? 3s ಓಕೆನಾ? 3 1s 3 2s ತಿರ್ಗಾ ಆಗಲ್ಲ. ಓಕೆ 2 1s 2 ಇಂದ ಎಷ್ಟಿದೆ ಓದ್ತೆ? 36 ಟೈಮ್ಸ್ 36 ಟೈಮ್ಸ್. ಹಾಗಾದ್ರೆ ಇಲ್ಲಿ ಎಷ್ಟಿದೆ? 3 ಡಿವೈಡೆಡ್ ಬೈ 2 ಇಂದ ಕ್ಯಾನ್ಸಲ್ ಮಾಡಬಹುದಲ್ವಾ? 2 ಇಂದ ಇದು ಎಷ್ಟಿದೆ ಓದ್ತೆ? 2 1s 2 8 16 ಅಂದ್ರೆ 8. ಇಲ್ಲಿ ಎಷ್ಟಿದೆ? 1 ಇಸ್ ಈಕ್ವಲ್ ಟು 1 ಬೈ ಅಣ್ಣ ಡಿವೈಡ್ ಮಾಡಬಹುದು. ಅದಕ್ಕ 3 ಇಂದ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? D2 ಇಸ್ ಈಕ್ವಲ್ ಟು 3 ಇಂಟು 18 ಎಷ್ಟು? 54 ಡೇಸ್ ಬೇಕು. 54 ದಿನಗಳ ಬೇಕಾಗುತ್ತೆ. ಓಕೆ ರೈಟ್ ಡೌನ್. ಓಕೆ 40 ಜನರು 24 ಮನೆಗಳನ್ನು 60 ದಿನದಲ್ಲಿ ನಿರ್ಮಿಸುತ್ತಾರೆ. 20 ಜನರು 36 ಮನೆಗಳನ್ನು ನಿರ್ಮಿಸಲು ಎಷ್ಟು ದಿನ ಬೇಕು? ಓಕೆನಾ? ಹಾಗಾದ್ರೆ 40 ಜನ ಇರ್ತಾರಂತೆ. ಫಸ್ಟ್ ಅವ್ರಿಗೆ ಎಷ್ಟು ಮನೆ ಕಟ್ತಾರಂತೆ? ಎಷ್ಟು ಮನೆ ಕಟ್ತಾರೆ? 24 ಮನೆ ಕಟ್ತಾರೆ. ಇದೇನಿದು ಕೆಲಸ? ಹಾಗಾದ್ರೆ ಎಷ್ಟು ದಿವಸ ಕೆಲಸ ಮಾಡ್ತಾರೆ? 60 ದಿನ ಕೆಲಸ ಮಾಡ್ತಾರೆ. ಹಾಗಾದ್ರೆ ಇನ್ನೊಂದು ಬ್ಯಾಚ್ಗೆ 20 ಜನ ಇರ್ತಾರಂತೆ. ಅವ್ರಿಗೆ ಎಷ್ಟು ದಿವಸ ಬೇಕು ಅಂತ ಗೊತ್ತಿಲ್ಲ. ಅವ್ರು ಎಷ್ಟು ಕೆಲಸ ಮಾಡ್ಬೇಕು? 36 ಕೆಲಸ ಮಾಡ್ಬೇಕಂತೆ. ಓಕೆನಾ? 20 ಇಂದ 1s 20 2s ನೆಕ್ಸ್ಟ್ 2 1s 2 12s 12 1s 12 5s. ಹಾಗಾದ್ರೆ D2 5 divided by D2 is equal to 1 by 36. D2 is equal to 5 into 36. D2 is equal to 36 5s ಎಷ್ಟು? 180. 180 ದಿನಗಳು ಬೇಕಾಗುತ್ತೆ. ಆಪ್ಷನ್ ಬಿ ರೈಟ್ ಡೌನ್. ಓಕೆ ಈ ಕ್ವಶನ್ ಹೋಮ್ ವರ್ಕ್ ಆಗಿರುತ್ತೆ. ಓಕೆನಾ? ಹೋಮ್ ವರ್ಕ್ ಮಾಡಿ ಅಂಡ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.